ಆಸ್ ಎ ಒನ್ ಡೇ ಆಟೋ ಡ್ರೈವರ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ನಂಗೆ ತುಂಬಾ ಇಷ್ಟ. ಏನೇ ಕಾರ್ಯ ಆಗ್ಬೇಕು ಅಂದ್ರೂ ನಾನು ಎಜುಕೇಶನ್ಗೆ ಬಂದೇ ಬರ್ತೀನಿ. ನೋಡಿ, ಆಟೋ ಅಂದ್ರೇನೆ ಆಟೋ ರಾಜ ನಮ್ಮ ಶಂಕರ್ನಾಗ್ ಅವರೇ ನೆನಪಾಗದು ನನಗೆ. ಫಸ್ಟ್ ಆರ್ಡರ್ ಬಿದ್ದಿದ್ದೆ ಮೈಸೂರು ರೋಡ್ಗೆ. ಹೌದು ಸರ್, ನಾನು ಇದು ಆಸ್ ಎ ಒನ್ ಡೇ ಡ್ರೈವರ್ ಆಗಿ ಮಾಡ್ತಾ ಇದ್ದೀನಿ. ಗ್ಯಾಸ್ ಖಾಲಿಯಾಗಿ ರೋಡಲ್ಲಿ ನಿಂತಿದ್ದೀನಿ, ತಲೆ ಕೆಟ್ಟೋಗ್ಬಿಟ್ಟೈತೆ. ನನ್ನ ವ್ಯೂವರ್ಸ್ಗೆ ಟಿಪ್ ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತೆಷ್ಟು ದುಡ್ದೆ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಹೇಟರ್ಸ್ಗೂ ಸ್ಪೀಕರ್ಸ್ಗೂ ನೀವು ಪ್ರೀತಿಯ ಶಿವ ಮಾಡ್ತೀನಿ. ನಮಸ್ಕಾರ. ಆಸ್ ಎ ಒನ್ ಡೇ ಆಟೋ ಡ್ರೈವರ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಇದನ್ನ ನೋಡಬೇಕು ಅಂದ್ರೆ ಶಿವೂಸ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಹೋಗಿ ವಿಸಿಟ್ ಮಾಡಿ ನೋಡಿ. ಆಟೋ ಓಡಿಸೋಣ ಬನ್ನಿ. ಒಳ್ಳೆ ಕಾರ್ಯ ಆಗಬೇಕು ಅಂದರೆ ನಮ್ಮ ಮನೆಯವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅದಕ್ಕೆ ನಾನು ನನ್ನ ಫೇವ್ರೆಟ್ ದೇವಸ್ಥಾನ ಬಂಡಿಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದಕ್ಕೆ ನೋಡಿ ಇವಾಗ ಹೊರಗಡೆ ಹೋಗ್ತಿದ್ದೀನಿ. ನಂಗೆ ತುಂಬ ಇಷ್ಟ. ಏನೇ ಕಾರ್ಯ ಆಗಬೇಕು ಅಂದ್ರೂ ನಾನು ಎಜುಕೇಶನ್ಗೆ ಬಂದೇ ಬರ್ತೀನಿ. ನೋಡಿ, ಇನ್ನೇನು ಇವಾಗ ಸ್ಟಾರ್ಟ್ ಮಾಡೋದು ಆಟೋ ಡ್ರೈವರ್. ಓಕೆನಾ, ಒನ್ ಡೇ ಆಸ್ ಎ ಆಟೋ ಡ್ರೈವರ್. ಬನ್ನಿ ಬನ್ನಿ ಬನ್ನಿ. ಆಸ್ ಎ ಒನ್ ಡೇ ಆಟೋ ಡ್ರೈವರ್ ಆಗಿ ಇದೇ ಆಟೋ ಓಡಿಸ್ತಾ ಇದ್ದೀನಿ ನಾನು. ಬನ್ನಿ, ಒಂದು ದಿನದಲ್ಲಿ ಎಷ್ಟು ದುಡಿಯೋಕ್ಕಾಗುತ್ತೆ, ಆಮೇಲೆ ಎಷ್ಟು ಕಷ್ಟಗಳು ಎದುರಿಸ್ತಾರೆ ಆಟೋ ಡ್ರೈವರ್ಸು, ಮತ್ತೆ ಪ್ರಯಾಣಿಕರು ಹೆಂಗ್ ಮಾತಾಡ್ತಾರೆ ನಮ್ಮ ಹತ್ರ, ಅದನ್ನ ಈ ವ್ಲಾಗ್ ಮೂಲಕ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಟಾಕಿ ಶರ್ಟ್ ಹಾಕ್ಬೇಕು. ಇದು ಹಾಕೋಣ ಒಂದು ಮಜಾ ಇದೆ. ಹೆಂಗೆ ಅಂದ್ರೆ ನಮ್ಮ ದರ್ಶನ್ ಅವರು, ಮತ್ತೆ ನಮ್ಮ ರಜನಿಕಾಂತ್ ಅವರು, ನಮ್ಮ ಧನುಷ್ ಅವರು, ಎಕ್ಸ್ಪೆಷಲಿ ಶಂಕರ್ನಾಗ್ ಅವರು. ಆಟೋ ಅಂದ್ರೇನೆ ಆಟೋ ರಾಜ ನಮ್ಮ ಶಂಕರ್ನಾಗ್ ಅವರೇ ನೆನಪಾಗದು ನನಗೆ. ಅದಕ್ಕೆ ಇವಾಗ ನಾನು ಫಸ್ಟ್ ನಾನು ಸ್ವಲ್ಪ ಆಟೋ ಓಡಿಸೋದಿಲ್ಲ ಒಂದು ಸ್ವಲ್ಪ ಗೊತ್ತು. ಹಂಗೇನು ಟ್ರೈ ಮಾಡೋಣ, ಒಂದಿನಕ್ಕೆ ಎಷ್ಟು ದುಡಿಬೋದು ನೋಡೋಣ. ಅದನ್ನು ಓಕೆ, ಫಸ್ಟ್ ರೈಡ್ ಸ್ಟಾರ್ಟ್ ಮಾಡೋಣ. ಕೈ ಮುಗಿದು ಗೇರುಗಿದು ಕನ್ನಡದ ತೇರು. ನೋಡಿ, ನಾನು ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಟೈಮು ಕರೆಕ್ಟಾಗಿ 11:05 ಆಗಿದೆ. ನಾಷ್ಟ ಬೇರೆ ಇನ್ನೂ ಮಾಡಿಲ್ಲ, ಮಾಡಬೇಕು. ಓಲಾ ಆನ್ ಮಾಡಿದ್ದೀನಿ. 3 ಆ್ಯಪ್ ಇದೆ. ರ್ಯಾಪಿಡೋ ಅಪ್ಡೇಟ್ ಕೇಳ್ತಾ ಇದೆ, ಆನ್ ಮಾಡಿದ್ದೀನಿ. ನೆಕ್ಸ್ಟು ನಮ್ಮ ಯಾತ್ರೆ ಆ್ಯಪ್ ಇದೆ. ಅದು ಆನ್ ಮಾಡೋಣ. ಗೋ, ಇವಾಗ ಸ್ಟಾರ್ಟ್ ಮಾಡೋಣ. ಯಾವ್ದು ಫಸ್ಟ್ ಆರ್ಡರ್ ಬೀಳುತ್ತೆ ಅಂತ ನೋಡೋಣ. ನೋಡಿ, ಆ್ಯಸ್ ಎ ಒನ್ ಡೇ ಆಟೋ ಡ್ರೈವರ್ ಆಗಿ ಇವತ್ತು ಆಟೋ ಡ್ರೈವರ್ ಪರಿಸ್ಥಿತಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಿದ್ದೀನಿ. ಈ ವ್ಲಾಗ್ ಮೂಲಕ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ನಿಮ್ಮ ಪ್ರೋತ್ಸಾಹ ನೀಡಬೇಕು ನನಗೆ. ಆರ್ಡರ್ ಬೀಳ್ತಾ ಇದೆ. ಫಸ್ಟ್ ಆರ್ಡರ್ ಬಿದ್ದಿದ್ದೆ ಮೈಸೂರು ರೋಡ್ಗೆ, ಮೈಸೂರು ಸರ್ಕಲ್ ಅಂತ ಹೇಳ್ತಾರೆ, ಅಲ್ಲಿ ಬಿದ್ದಿದೆ. ಹೋಗೋಣ ಬನ್ನಿ. ಸರ್, OTP ಸರ್ 8306. ಹೌದು. ಸರ್, ಹಿಂಗೆ ಹಿಂದೆಯಿಂದ ನಾನು ಫಸ್ಟ್ ಆರ್ಡರ್ ತಗೊಂಡಿದ್ದೀನಿ. ಇಲ್ಲ ವಿಡಿಯೋಲಿ ಫಸ್ಟ್ ಆರ್ಡರ್ ತಗೊಂಡಿದ್ದೀನಿ. ಬನ್ನಿ. ಎಲ್ಲಿ ಇವಾಗ 4.4 ಕಿಲೋಮೀಟರ್ಸ್ ಇದೆ, 17 ಮಿನಿಟ್ಸ್ ಇದೆ. ಹೌದು ಸರ್, ನಾನು ಇದು ಆಸ್ ಎ ಒನ್ ಡೇ ಡ್ರೈವರ್ ಆಗಿ ಮಾಡ್ತಾ ಇದ್ದೀನಿ. ನಾನು ಆಟೋ ಆಸ್ ಎ ಒನ್ ಡೇ ಡ್ರೈವರ್ ಆಗಿ ವ್ಲಾಗ್ ಮಾಡ್ತಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಇವತ್ತೊಂದಿನ ಮಾತ್ರ ನೀವು ಆಟೋ ಡ್ರೈವರ್. ಹೌದು.
ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಸರ್. ಓಕೆ ಡ್ರೈವರ್ಗಳ ಪರಿಸ್ಥಿತಿ ಹೆಂಗಿರುತ್ತೆ ಮತ್ತೆ ಹೆಂಗ್ ಆರಾಮಾಗಿ ಇರ್ತಾರೆ ಅಂತ ತೋರಿಸ್ತೀವಿ. ಓಕೆ ಅದು ಕರೆಕ್ಟಾಗಿ ರೈಟ್ ಬಂದಿದೆ, ಕರೆಕ್ಟಾಗಿ 86 ರುಪೀಸ್ ಬಂದಿದೆ. ಇವಾಗ ಫಸ್ಟ್ ಆರ್ಡರ್ ಬಿಟ್ಟೆ 86 ರುಪೀಸ್ದು. BTM ಲೇಟ್ಗೆ ಆರ್ಡರ್ ಬಿದ್ದಿದೆ, ಹಾಗೆ ಮಾತಾಡ್ತಿರುವಾಗಲೇ ಆರ್ಡರ್ ಬಿತ್ತು. ಅಲ್ಲಿಗೆ ಹೋಗೋಣ BTM ಲೇಟ್ಗೆ. ಸೆಕೆಂಡ್ ಆರ್ಡ್ರು ಬನ್ನಿ. ಫಸ್ಟ್ ಕಸ್ಟಮರು ಚೆನ್ನಾಗಿ ಮಾತಾಡೋದಕ್ಕೆ 5 ಸ್ಟಾರ್ ಕೊಟ್ಟಿದ್ದೀನಿ ಅವ್ರಿಗೆ. ಸೆಕೆ ಫುಲ್ಲು ಸೆಕೆ ಅಂದರೆ ಸೆಕೆ. ಓಕೆ, ಏನು ಸೆಕೆ ಅಂತೀರಾ? ರಾಯರು ದೇವಸ್ಥಾನ ಬಂತು ಅಂತ ರಾಯರ ಹತ್ರ ಇವತ್ತು ಗುರುವಾರ ಬೇರೆ, ರಾಯರ ಹತ್ರ ದರ್ಶನ ತಗೊಂಡು ಸೆಕೆಂಡ್ ಆರ್ಡರ್ ಹೊಡಿತಾ ಇದ್ದೀನಿ. ಸೆಕೆಂಡ್ ಕಸ್ಟಮರ್ ಬಂದ್ರು. Sir, 5296. ಓಕೆ, 5296 5296 5296. ಸೆಕೆಂಡ್ ಕಸ್ಟಮರ್ ಬಂದು ಹೋಗ್ತಾ ಇದ್ದೀನಿ. 11 ಕಿಲೋಮೀಟರ್ಗೆ 40 ಮಿನಿಟ್ಸ್ ಏನಂತೀರ? 40 ಮಿನಿಟ್ಸ್ಗೆ ಹತ್ತತ್ರ ಮಂಡ್ಯ ಹತ್ರನೇ ಹೋಗ್ಬಿಡ್ಬೋದು. ಬೆಂಗಳೂರಲ್ಲಿ ಸಕ್ಕದ ಟ್ರಾಫಿಕ್ಕು, ಜನಸಂಖ್ಯೆ ಜಾಸ್ತಿ, ಎಲ್ಲೆಲ್ಲಿಂದನೋ ನಮ್ಮ ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ನಮ್ಮ ಬೆಂಗಳೂರವರು ಸರಿ ಇಲ್ಲ ಅಂತ ಹೇಳ್ತಾರೆ. ನಿಜ. ಮಧ್ಯಾಹ್ನದ ಹೊತ್ತು ಗಾಡಿ ಓಡಿಸೋದು ತುಂಬಾ ಕಷ್ಟ. ಇಷ್ಟು ಬಿಸಿಲುಗಳೇ ಏನ್ ಗಾಡಿ ಓಡಿಸಕ್ ಅನ್ಸ್ತಿರುತ್ತೆ ಹೇಳಿ? ಅದ್ ಹೆಂಗ್ ತಿಂಗಳುಗಳನ್ನ ಓಡಿಸ್ತಾರೋ. ಆದ್ರೆ ಜಾಸ್ತಿ ಹೊತ್ತು ಒಂದ್ ಕಡೆ ಕುತ್ಕೊಬೇಕು ಅಂದ್ರೆ ಕಷ್ಟ ಇದೆ ಡ್ರೈವಿಂಗ್ ಅಲ್ಲಿ. ನಾವು ಕುತ್ಕೊಂಡೇ ಇರ್ಬೇಕು ಅಂದ್ರೆ ಅರ್ಥ ಆಗುತ್ತೆ ಅನ್ಕೋದು. ಕಷ್ಟ ಇದೆ. ಏನ್ ಮಾಡೋದು, ಕುತ್ಕೊಂಡ್ರೆ ಅಲ್ವಾ ಆಟೋ ಜೀವನ ನಡೆಯೋದು, ಡ್ರೈವಿಂಗ್ ಅವ್ರಿಗೆ ಜೀವನ ನಡೆಯೋದು. ರೋಡಲ್ಲಿ 2ನೇ ಆರ್ಡರ್ ಕಂಪ್ಲೀಟ್ ಮಾಡಿಲ್ಲ, ಮಾಡ್ತಾ ಮಧ್ಯಾಹ್ನದಕ್ಕೂ ಸ್ವಲ್ಪ ಟ್ರಾಫಿಕ್ ಇದೆ. 2ನೇ ಆರ್ಡ್ರದ್ದು 186 ಬಂದಿದೆ. ಬೇಗ ಸಿಟಿ ಮಾಲ್ ಹತ್ರ. ಇವಾಗ ಸೆಕೆಂಡ್ ಆರ್ಡರ್ ಹೊಡೆದೆ, ಸೈಡಲ್ಲಿ ನಿಲ್ಸಿದ್ದೀನಿ ಆಟೋನ. ಇಲ್ಲಿ ಒಂದು ಆಟೋ ಹಿಂದೆ ಸಾಲ್ಗಳು ಬರೀತಾರಲ್ಲ, ಆ ಸಾಲ್ಗಳನ್ನ ನೋಡಿ ನಾನು ಕಳ್ದೋದೆ. ಯಾಕೆ ಅಂದ್ರೆ ಅದು ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ, ನೀವೇ ಓದಿ. ಚಿಕ್ಕವನಿದ್ದಾಗ ಯೋಚನೆ ಮಾಡ್ತಾ ಇದ್ದೆ, ನಾನು ದೊಡ್ಡವನಾಗ್ತಿದೆ, ಬಡವರಿಗೆ ಸಹಾಯ ಮಾಡಬೇಕು ಅಂತ. ಆದ್ರೆ ಈಗ ಗೊತ್ತಾಯ್ತು ನಾನೇ ಬಡವ ಅಂತ. ಎಷ್ಟು ಮಿಡಿಲ್ ಕ್ಲಾಸ್ ಪರ್ಸನ್ಸ್ಗೆ ಇದು ಅನ್ವಯ ಆಗುತ್ತೆ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಸಕ್ಕತ್ ಬಿಸಿಲು, ಅದಕ್ಕೆ ಫಸ್ಟ್ ನೀರು ಕುಡಿದ್ಬಿಡೋಣ. ಇರಾದ್ರೆ ಫಸ್ಟ್ ಬದುಕೋಣ ನಾವು. ಆರ್ಡರ್ ಬಿತ್ತು ಅಂದ್ಕೊಂಡೆ, ಬೇರೆ ಯಾರು ಎತ್ಕೊಟ್ರು. ಆರ್ಡರ್ ಬೀಳ್ತಾ ಇಲ್ಲ, ಅದಕ್ಕೆ ಒಂಚೂರು ಮುಂದೆ ಬರೋಣ ಅಂದ್ಬಿಟ್ಟು ಮುಂದೆ ಬಂದಿದ್ದೀನಿ. ಇವಾಗ ಒಂದು ಸಾಂಗ್ ನೆನಪಾಗ್ತಾ ಇದೆ, ರಾಜ್ಕುಮಾರ್ ಅವರು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಇರೋ ನೆನಪು ಮಾಡತಳ್ಳಿ ಕೂತೂರಿ ಎತ್ಕೊಳ್ಳೋಣ ಅನ್ಕೊಂಡೆ ತಗೊಂಡಿದ್ದೀನಿ. ಮಾಡತಳ್ಳಿಗೆ ರಾಜ್ಕುಮಾರ್ ಅವ್ರ ಸಾಂಗ್ ಹೇಳಿದ ತಕ್ಷಣ ಆರ್ಡರ್ ಬಿತ್ತು ನೋಡಿದ್ರ. ಹಿಂಗೆ ಬಾರಿ ಅಲ್ವಾ? ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರು, ಹೋಗಿ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡೋರು. ಯಪ್ಪ, ಏನು ಮಾಡೋದು? ಸದ್ಯ ಇನ್ನೊಂದು ಆರ್ಡ್ರ್ ಬಿತ್ತು, ಚಕ್ಕಂತ ಬಿತ್ತು. ಇವಾಗ ಇನ್ನೊಂದು ಆರ್ಡ್ರ್ ಹೋಗ್ತಾ ಇದ್ದೀನಿ. ಈ ಮ್ಯಾಪ್ಗಳು ಹೆಂಗ ತಲೆಗೆ ಹಾಕೋತೆ ಗೊತ್ತಾ? ಯೂಟರ್ನ್ ಮಾಡ್ತಾನೆ ನೀನು ಅವಾಗಿಂದ. ಮ್ಯಾಪ್ಗಳ ರೂಟೇ ಗೊತ್ತಾಗಲ್ಲಪ್ಪ.
ಯಾವುದೋ ಸಂಗೀತ ಅಂತ ಇದೆ, ಹಾಡೋಣ ಹುಡುಗಿ ಆಡಿರ್ತೀನಿ 2 ಸಲ ಹುಡುಗ ಹುಡುಗಿ ಆಡ್ರು. ನನ್ನ ವ್ಯೂವರ್ಸ್ಗೆ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ, ನೋಡೋಣ. ಅದನ್ನ ಇವಾಗ ಹೇಳ್ಬಿಟ್ರೆ ನೀವು ಇದು ಮಾಡ್ಬಿಡ್ತೀರಾ. ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ, ಆಯ್ತಾ? ಇವಾಗ ಫಸ್ಟ್ ಕಸ್ಟಮರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಬರ್ತಾರೆ. ಇವಾಗ ತಾನೇ ಹೇಳಿದೆ ಅದು ಏನು ಹೆಂಗೆ ಹೇಳೋದು, ಫನ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಯೂಸ್ಫುಲ್ ಆಗಿರಬೇಕು ಈ ವಿಡಿಯೋ. ಆ್ಯಂಡ್ ನನ್ನ ವ್ಯೂವರ್ಸ್ಗೂ ದುಡ್ಡು ಕೊಡಬೇಕು ಅಂತ ಇದ್ದೀನಿ ನಾನು. ಎಷ್ಟು ದುಡ್ಡು ಕೊಡಬೇಕು ನನ್ನ ಕೈಲಿ ಆಗಿದ್ದಷ್ಟು, ಇದು ಸ್ಟಾರ್ಟಿಂಗ್ ಅಲ್ವಾ ಅನ್ನೋದು ಆಗಿದ್ದಷ್ಟು ನಾನು ಪ್ರತಿ ವಿಡಿಯೋಲು ನಾನು ಒಂದೊಂದು ಗಿಫ್ಟ್ ಕೊಡ್ತೀನಿ. ಚೆನ್ನಾಗಿರುತ್ತೆ ನೋಡಿ. ಆ ಗಿಫ್ಟ್ ಏನಂದ್ರೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಅದ್ರ ಬಗ್ಗೆ. ಇಲ್ಲಾಂದ್ರೆ ಎಲ್ಲಾರು ನಿಲ್ಲಿಸಿದಾಗ ಊಟ ಮಾಡಾದ್ಮೇಲೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಚೆನ್ನಾಗಿದೆ ಅದು, ಒಳ್ಳೆ ಯೂನಿಕ್ ಆಗಿ ಒಂದು ಕಾನ್ಸೆಪ್ಟ್ ಇದೆ ನನ್ನ ಹತ್ರ. ನೋಡಿ ಅಯ್ಯೋ ನಾನು ಹುಡುಗಿ ಅನ್ಕಂಡೆ, ನೋಡಿದ್ರೆ ಆಂಟಿ. OTP ಓದಿಸಿದ್ದು 11 ಕಿಲೋಮೀಟರ್. ಇವಾಗ ನಾನು ಹೋಗ್ತಿರೋದು 13 ಕಿಲೋಮೀಟ್ರು. ಏನೇನು ಆಟೋ ನನಗೆ ಫಸ್ಟಿಂದ ಟಚ್ ಇದೆ. ಹೇಗೆ ಅಂದರೆ ನಮ್ಮ ಅಣ್ಣನ ಜೊತೆ ನಾನು ಫಸ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ. ನೈಟು ಒಂದು 12 ಗಂಟೆಯಿಂದ 5 ಗಂಟೆವರೆಗೂ ಏನು ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋದು. ಇಡೀ ಬೆಂಗಳೂರಿಗೆ ನಾವು ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇಡೀ ಬೆಂಗಳೂರಿಗೆ ಅಂದರೆ ಏರಿಯಾ ವೈಸ್ ಇವಾಗ BTM ಇಟ್ಟು JP ನಮ್ಮದು ಆ ಥರ ಅಲ್ಲಿ ಒಂದು ಸರ್ಕಲ್ ಇರುತ್ತೆ, ಅಲ್ಲಿ ಪೇಪರ್ ಹಾಕ್ತಾರೆ. ಆಯ್ತಾ? ಆ ಥರ ನಾವು ನಮ್ಮ ಮನೆ ಜೊತೆ ಡ್ಯೂಟಿ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಇವಾಗಲೂ ಮಾಡ್ತಿದ್ದಾರೆ ಡ್ಯೂಟಿ. ಅವಾಗ ನಾವು ಆಟೋ ಕಲ್ತ್ಕೊಂಡಿದ್ದೆ. ಆಗ ನಮ್ಮ ಅಣ್ಣ ಆಟೋ ಕಲಿಯುವಾಗ ಎಲ್ಲಿ ಹೊಡೋದು ಅಂದರೆ ಬೆಂಕನಿಗೆ ಹೊಡಿತಿದ್ರು. ಕರೆಕ್ಟಾಗಿ ಅವಾಗ ಹೊಡ್ಕೊಂಡಿರೋದಕ್ಕೆ ಬಸ್ಸು ಜೊತೆ ನಮ್ಮ ಬ್ಲಾಗಲ್ಲಿ ಬರ್ತೀವಿ. ಖುಷಿ ಅಮ್ಮ, ಏನೋ ಖುಷಿ ಆಗುತ್ತೆ. ಈ ಥರ ಮಾಡಿದಾಗ ನಾವು ಹೇಳ್ಕೊಳಕ್ಕೆ ಒಂದು ಮೆಮೊರಿ ಸಿಗುತ್ತೆ. ಆಮೇಲೆ ನಮ್ಮ ಕಾರ್ತಿ ಬಾಬಾ ಅಂತಾರೆ, ಅವರು ಹೇಳ್ತಾರೆ ಆಟೋ ನಮ್ಮ ಮಾದೇಶ ಅಂತ ಅವರು ಹೇಳ್ಕೊಟ್ಟಿದ್ದಾರೆ ನಮಗೆ 2-3 ಜನ. ಆಮೇಲೆ ನಮ್ಮ ಚಂದ್ರು ಅಂತ ಇದ್ದಾನೆ ನಮ್ಮ ಕ್ಲಾಸ್ಮೇಟ್. ಎಲ್ಲರೂ ಸ್ಟಾರ್ಟಿಂಗ್ ಆಟೋನ ಫ್ರೆಂಡ್ ಓಡಿಸಿದ್ರೆ ನಮ್ಮ ಫ್ರೆಂಡ್ ಚಂದ್ರು ಮಾತ್ರ ನನಗೆ ರಿವರ್ಸ್ ಎಷ್ಟೊಂದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದ. ಅದಕ್ಕೆ ಅದು ನೆಕ್ಸ್ಕೊಟ್ರೆ ನಾನು ಇವಾಗಲೂ ನಗ್ತಾ ಇರ್ತಿದ್ದು. ಆಟೋ ಹೇಳ್ಕೊಟ್ಟವ್ರು ಅಂತ. ಇವಾಗ 3 ಆರ್ಡ್ರು ಕಂಪ್ಲೀಟ್ ಮಾಡಿದೆ. ಇಲ್ಲಿ ಯಾವುದೋ ದೂರ ಬಂದಿದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ನೋಡಬೇಕು ಇವಾಗ ಇಲ್ಲಿಂದ ಆರ್ಡ್ರ್ ಬೀಳ್ಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ. ಹತ್ತತ್ರ 2 ಗಂಟೆ ಆಗ್ತಾ ಇತ್ತೆ. ಗ್ಯಾಸ್ ಇಲ್ಲ, ಗ್ಯಾಸ್ ಹಾಕ್ಸ್ಬೇಕು, ಊಟ ಮಾಡಬೇಕು. ಇದನ್ನ ಕ್ಯಾಮ್ರಾ ಹಿಂಗೆ ಉಲ್ಟಾ ಐತೆ. ಬಳ್ಳಾರಿಗೆ ಚಂದ ಅಣ್ಣ ಮಾತಾಡಕ್ಕೆ, ಚೆನ್ನಾಗಿರುತ್ತೆ ಮಾತಾಡಕ್ಕೆ. ಬೆಂಗಳೂರು ಕನ್ನಡ ನೀವು ಮಾತಾಡೋದು ನೋಡಿ, ಹಂಗೆ ಬಳ್ಳಾರಿ ಭಾಷೆ ಬರುತ್ತೆ. ಬಳ್ಳಾರಿಯವರು ಸಿಕ್ಕಿದ್ರೆ ಪಕ್ಕ ಬರುತ್ತೆ ನಿಮಗೆ. ನನಗೆ ಇಷ್ಟ ಅಣ್ಣ ಅದು. ನಮ್ಮ ಕರ್ನಾಟಕದಲ್ಲಿ ನಾರ್ತ್ ಸೈಡೆ ಚೆನ್ನಾಗಿ ಇನ್ನೂ ಬದುಕ್ತಾ ಇರೋದು ಕನ್ನಡ. ಹೌದು, ಇಲ್ಲೆಲ್ಲ ಎಷ್ಟೋ ಜನ ಬಂದ್ಬಿಟ್ಟು ಕನ್ನಡನೇ ಮರ್ತೋಗ್ಬಿಟ್ಟಿದ್ದಾರೆ. ಕನ್ನಡ ಅಂತಾರೆ. ಬಳ್ಳಾರಿ ಭಾಷೆಲಿ ಬೈಗುಳ ಸಕ್ಕತ್ತಾಗಿರುತ್ತೆ. ಗ್ಯಾಸ್ ಖಾಲಿಯಾಗಿ ರೋಡಲ್ಲಿ ನಿಂತಿದ್ದೀನಿ. ತಲೆ ಕೆಟ್ಟೋಗ್ಬಿಟ್ಟೈತೆ. ಆಟೋಡ ಅಲ್ಲೇ ನಿಂತೈತೆ. ದೇವ್ರ ಥರ ಒಬ್ರು ಸಿಕ್ಕಿದ್ರು. ಇವಾಗ ಯಾರ ಹತ್ರ ಆದರೂ ಥ್ರೋಡ್ಯಾಗ ಕೇಳಬೇಕು. ನೋಡೋಣ ಬಡ್ರಿ, ಥ್ರೋಡ್ಯಾಗ ಕೇಳಾರ ಹೆಲ್ಪ್ ಮಾಡ್ತಾರ ನೋಡೋಣ. ಪರಿಸ್ಥಿತಿ ನೋಡಿ, ತಳ್ತವ್ರ ಆಟೋ. ಸೀರಿಯಸ್ ಆಟೋವ್ರು ಹೆಲ್ಪ್ ಮಾಡೋದು ಫುಲ್ ಖುಷಿ ನನಗೆ. ಸೀರಿಯಸ್ ಆಗಿ ತಲೆನೇ ಕೆಟ್ಟೋಗಿತ್ತು ನನಗೆ. ಏನಪ್ಪ ಇದು
ಫಸ್ಟ್ ವ್ಲಾಗಲ್ಲ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀನಿ ಅಂತ. ಹೆಂಗೋ ಇವಾಗ 4th ಆರ್ಡ್ರ್ ಅರ್ಧದಲ್ಲೇ ಬಿಟ್ಬಿಟ್ಟು ಇವಾಗ 5th ಆರ್ಡ್ರು ಕಂಪ್ಲೀಟ್ ಮಾಡಕ್ಕೆ ಬಂದಿದ್ದೀನಿ. ಸೀರಿಯಸ್ ಏನ್ ಟ್ರಾಫಿಕ್ ಅಂತೀರ ಗೊತ್ತಾ? 27 ಕಿಲೋಮೀಟರ್ ಇದೆ, ಅದಕ್ಕೆ 1.5 hours ಹೊಡಿಯೋ ಅಷ್ಟಲ್ಲಿ ನನಗೆ ಕೈಗಳು ನೋಡಿ ಎಷ್ಟು ರೆಡ್ ಆಗಿದೆ ಅಂತ. ಫುಲ್ಲು ಬಾಡಿ ಪೇನ್. 5th ಆರ್ಡರ್ ಹೊಡಿಯೋ ಅಷ್ಟರಲ್ಲಿ ಬಾಡಿ ಫುಲ್ಲು ಪೇನ್ ಆಗ್ಬಿಟ್ಟಿದೆ. ಹೆಂಗ್ ಓಡಿಸ್ತಾರೋ ಡೈಲಿ ಆಟೋ ಡ್ರೈವರ್ಸ್ ಆಗ್ಲಿ, ಕ್ಯಾಬ್ ಡ್ರೈವರ್ಸ್ ಆಗ್ಲಿ, ಲಾರಿ ಡ್ರೈವರ್ಸ್ ಆಗ್ಲಿ, ಬಸ್ ಡ್ರೈವರ್ಸ್ ಆಗ್ಲಿ, ಹೆಂಗ್ ಓಡಿಸ್ತಾರೆ ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಬೆನ್ನೆಲ್ಲ ಸಕ್ಕತ್ ಹೋಯ್ತಾ ಇದೆ. 5 ಆರ್ಡರ್ ಹೊಡೆದಿರೋದು. ಇವಾಗ ಟೈಮು 4 ಗಂಟೆ ಆಗ್ತಾ ಇದೆ. 5 ಆರ್ಡರ್ ಹೊಡೆದಿರೋದು. ಎಷ್ಟು ಬಾಡಿ ಪೇನ್ ಆಗ್ತಾ ಇದೆ ಅಂದ್ರೆ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಸೀರಿಯಸ್ಲಿ ಹೇಳ್ತಾ ಇದೆ. ಸೀರಿಯಸ್ಲಿ ಸಲ್ಯೂಟ್ ಮಾತ್ರ ಎಲ್ಲಾ ಡ್ರೈವರ್ಸ್ಗೂ. ಇವಾಗ ಒಂದ್ ಕಡೆ ನಿಲ್ಲಿಸ್ತೆ ಊಟ ಮಾಡೋಣ ಅಂತ, ಹೊಟ್ಟೆ ಅಂತೂ ಹಸಿತಾ ಇದೆ. ನಿಮ್ಗೆ ಅವಾಗ್ಲೇ ಹೇಳಿರಂಗೆ ನಾಷ್ಟಾನೂ ಮಾಡ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾಷ್ಟಾನೂ ಮಾಡ್ಲಿಲ್ಲ. ಇವಾಗ ಊಟಕ್ಕೆ ಬಂದಿದ್ದೀನಿ. ಎಗ್ ರೈಸು ಕಬಾಬ್ ತಿನ್ನೋಣ ಅಂತ. ನೋಡಿ ಇದೇ ಬಂದು ಅದೇ ಇವಾಗ ಊಟ ಮಾಡಕ್ ಬಂದೆ, ನಿಲ್ಸಿದ್ದೆ, ಊಟನ ತಗೊಂಡಾಯ್ತು. ನೋಡಿ ಇಲ್ಲೇ ರೋಡಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ. ಎಗ್ ರೈಸು ಕಬಾಬು ಚೆನ್ನಾಗಿರುತ್ತೆ ಕಾಂಬಿನೇಷನ್. ಊಟ ಮಾಡ್ಕೊಂಡು ಆಟೋ ಓಡಿಸ್ತಾ ಇದ್ದೀನಿ. 6ನೇ ಆರ್ಡ್ರ್ ಬಿದ್ದಿದೆ. 6ನೇ ಆರ್ಡ್ರು ಊಟ ಮಾಡುವಾಗಲೇ ಆನ್ ಮಾಡಿದ್ದೆ, ಆರ್ಡರ್ ಬಿತ್ತು. ಇವಾಗ ಕಸ್ಟಮರ್ ಪಿಕಪ್ ಮಾಡಿ ಹೋಗ್ತಾ ಇದ್ದೆ. 7th ಆರ್ಡರ್ ಇನ್ನೂ ಬಿದ್ದಿಲ್ಲ. ಹಾಫ್ ಅನ್ ಅವರ್ ಆದ್ರೂ ಇನ್ನೂ ಆರ್ಡರ್ ಬಿದ್ದಿಲ್ಲ. ಬೀಳುತ್ತೆ. ಆಮೇಲೆ ಅವಾಗಲೇ ನಿಮ್ಗೊಂದು ಹೇಳ್ತಿದ್ದೆ, ಒಂದು ನನ್ನ ಬ್ಲಾಗ್ ಅಲ್ಲಿ ಎಲ್ರಿಗೂ ನನ್ನ ವ್ಯೂವರ್ಸ್ಗೆ ಸರ್ಪ್ರೈಸ್ ಇದೆ ಅಂಡ್ ಮನಿ ಕೊಡ್ತೀನಿ ಅಂತ ಹೇಳಿದ್ದೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಹೆಂಗೆ ಅಂದ್ರೆ ಹೇಳ್ತೀನಿ. ಸುಮ್ಮನೆ ಕೂತಿದ್ದೆ, ಅದಕ್ಕೆ ಒಂದು ಐಡಿಯಾ ಬಂತು. ಆಟೋ ರಿಕ್ಷಾ ಅದನ್ನ ಯಾರು ಕಂಡಿಡಿದ್ರು ಅಂತ ಒಂದ್ ಸ್ವಲ್ಪ ನಿಮ್ಗೆ ಈ ವ್ಲಾಗ್ ಮೂಲಕ ನಾನು ನಿಮ್ಗೆ ಫಸ್ಟ್ ಹೇಳಿರಂಗೆ, ಫನ್ನು ಎಂಟರ್ಟೈನ್ಮೆಂಟ್ ಯೂಸ್ಫುಲ್ ಇರಬೇಕು. ಕರೆಕ್ಟ್ ಅಲ್ವಾ? ಫನ್ನು ಎಂಟರ್ಟೈನ್ಮೆಂಟ್ ಯೂಸ್ಫುಲ್ ಇರಬೇಕು. ಅದಕ್ಕೆ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಆರ್ಡರ್ ಬೀಳೋವರೆಗೂ ಒಂದ್ ಸ್ವಲ್ಪ ಹಂಗೆ ಇದ್ರ ಬಗ್ಗೆ ಮಾತಾಡೋಣ. ರಿಕ್ಷಾ ಕಂಡಿಡ್ದಿರೋರು ಜಪಾನ್ ಅಲ್ಲಿರೋ 1869 ಅಲ್ಲಿ ಇಜುಮಿ ಯೋಸೋಕಿ ಅನ್ನೋರು ಕಂಡಿಡಿದ್ರು. ಆಮೇಲೆ 3 ವೀಲರ್ ಗಾಡಿ ಇದೆ ಅಂತ ಕಂಡಿಡ್ದಿರೋರು ಕಾರ್ಲ್ ಬೆನ್ಸ್ ಅನ್ನೋರು. ಆಮೇಲೆ 1950s ಅಲ್ಲಿ ಆಟೋ ಅಂತ ಬಂದಿದ್ದು ನಮ್ ಇಂಡಿಯಾಗೆ. 1950s ಅಲ್ಲಿ ಆಟೋ ರಿಕ್ಷಾ ಅಂತ ಬಂದಿದ್ದು. ಈ ಯೂಸ್ಫುಲ್ ಥಿಂಗ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಬರೀ ಆಟೋ ಅಲ್ಲಿ ತಿರ್ಗಾಡೋದಲ್ಲ, ಆಟೋ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋದು ನನಗೆ, ನಿಮ್ಗೆ, ಎಲ್ರಿಗೂ ಉಪಯೋಗ ಬರುತ್ತೆ. ಥ್ಯಾಂಕ್ ಯು. ಅದು ಏನು ಅಂದ್ರೆ ಮನಿ ಹಂಟ್ ಅನ್ನೋದನ್ನ ನೀವು 5 ಜನಕ್ಕೆ ಶೇರ್ ಮಾಡಿಬಿಟ್ಟು, ನನ್ನ ಬ್ಲಾಗ್ನ 5 ಜನಕ್ಕೆ ಶೇರ್ ಮಾಡಬೇಕು. ವಾಟ್ಸಪ್ ಅಲ್ಲಿ 5 ಜನಕ್ಕೆ ಶೇರ್ ಮಾಡಿಬಿಟ್ಟು, ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಮೆನ್ಷನ್ ಮಾಡಿಬಿಟ್ಟು, ಮನಿ ಹಂಟ್ ಅನ್ನೋ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಆ ಟೈಮಿಂಗ್ಸ್ ನನಗೆ ರೆಡ್ ಕಲರ್ ಮಾರ್ಕ್ ಮಾಡ್ಬಿಟ್ಟು ಸೆಂಡ್ ಮಾಡಿ. ಯಾರು ಫಸ್ಟ್ ಸೆಂಡ್ ಮಾಡ್ತಿರೋ ನಾನು ಅವ್ರಿಗೆ 100 rupees GPI ಮಾಡ್ತೀನಿ. ಓಕೆನಾ? ಇದು ನನ್ನಿಂದ 100 rupees ಇಟ್ಕೊಂಡು ನೀವು ತಿನ್ನೋದಕ್ಕೆ ಯೂಸ್ ಮಾಡಿ, ಇಲ್ಲಾಂದ್ರೆ ಏನಾದ್ರು ಯೂಸ್ಫುಲ್ ಆಗಿ ಯೂಸ್ ಮಾಡಿ ಅಷ್ಟೇ ಅಂತ ಹೇಳೋದು. ಒಂದೊಂದು ವ್ಲಾಗ್ ಅಲ್ಲೂ ನಾನು ಒಂದೊಂದು ಮನಿ ಹಂಟ್ ನ ಕೊಡ್ತೀನಿ. ಅದು ಮನಿ ಹಂಟ್ ಅಲ್ಲ, ನಾನೇ ಹೇಳ್ತಾ ಇದ್ದೀನಿ ಕೊಡ್ತೀನಿ ಅಂತ. ಆದ್ರೆ ಆ ಟೈಮಿಂಗ್ಸ್ ನಾನು ಹೇಳಿರೋ ರೂಲ್ಸ್ 3 ರೂಲ್ಸ್ ಇದೆ, ಅದನ್ನ ಕರೆಕ್ಟ್ ಆಗಿ ಪಾಲಿಸಿ. ಅವಾಗ ನನ್ನ ಪಕ್ಕ ಯಾರು ನನಗೆ ಫಸ್ಟ್ ಸೆಂಡ್ ಮಾಡ್ತಾರೋ ಅವ್ರಿಗೆ ನಾನು 100 rupees GPI ಮಾಡ್ತೀನಿ. ಥ್ಯಾಂಕ್ ಯು. ಇನ್ನೂ ಡ್ಯೂಟಿ ಮಾಡ್ತಾನೆ ಇದ್ದೀನಿ. ಇವಾಗ ಟೈಮ್ 8 ಗಂಟೆ ಆಗಿದೆ. ಬೆಳಗ್ಗೆ 11 ಗಂಟೆಯಿಂದ ಇವಾಗ 8 ಗಂಟೆವರೆಗೂ ಎಷ್ಟಾಯ್ತು ಅಂತ ನಾನು ಅಪ್ಡೇಟ್ ಕೊಡ್ತೀನಿ. ಲಾಸ್ಟ್ 2 ಆರ್ಡರ್ ಹೊಡಿತೀನಿ. ಲಾಸ್ಟ್ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬಿಟ್ಟು ಮನೆಯಿಂದ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆಯ್ತಾ? ಎಷ್ಟು ಊಟಕ್ಕೆ ಎಷ್ಟು ಖರ್ಚು ಮಾಡಿದೆ, ಗ್ಯಾಸ್ಗೆ ಎಷ್ಟು ಖರ್ಚು ಮಾಡಿದೆ, ಆಮೇಲೆ ಇವತ್ತೆಷ್ಟು ದುಡಿದೆ, ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಆಸ್ ಎ ಒನ್ ಡೇ ಆಟೋ ಡ್ರೈವರ್ ಆಗಿ ಎಷ್ಟು ದುಡಿದೆ ಅಂತ ನಾನು ಇದೇ ವ್ಲಾಗ್ ಅಲ್ಲಿ ತೋರಿಸ್ತೀನಿ.
ಯಪ್ಪ, ಬೆಳಿಗ್ಗೆ 11 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಈ ಆಟೋ ಓಡಿಸಿದೀನಿ. ಆಸ್ ಎ ಒನ್ ಡೇ ಆಟೋ ಡ್ರೈವರ್ ಆಗಿ ಈ ವ್ಲಾಗ್ ಮೂಲಕ ನಾನು ತಿಳಿಸೋದೇನು ಅಂದ್ರೆ, ಒಂದ್ ದಿನದಲ್ಲಿ ಆಟೋ ಡ್ರೈವರ್ ಎಷ್ಟು ದುಡಿಬಹುದು ಅಂತ. ಆಮೇಲೆ ಅವರು ತುಂಬಾನೇ ಬಾಡಿ ಪೇನ್ ಬರುತ್ತೆ. ಆದ್ರೆ ಒಂದಿನಕ್ಕೆ ಇಷ್ಟೊಂದು ಬಾಡಿ ಪೇನ್ ಅಂದ್ರೆ ಇನ್ನು ವರ್ಷ ಓಡಿಸೋ ಆಟೋ ಡ್ರೈವರ್ಗಳು ಅವ್ರು ಎಷ್ಟು ಪೇನ್ ಇರಲ್ಲ. ಆಮೇಲೆ ಇವಾಗ ರೀಸೆಂಟ್ ಆಗಿ ರ್ಯಾಪಿಡೋ ಕ್ಯಾಪ್ಟನ್ 2 ವೀಲರ್ ಕೂಡ ಓಡಿಸ್ತಾರೆ. ಅವ್ರು ಅದ್ ಹೆಂಗ್ ಓಡಿಸ್ತಾರೋ ಕಲಾವಿದ್ರಪ್ಪ. ಅದು ಆಟೋ ಅವ್ರ ಹತ್ರ ಬೂಯಿಸ್ಕೊಂಡು ಅಲ್ಲಿ ಇಲ್ಲಿ ನುಗ್ಗಿಸ್ಕೊಂಡು ಆ ಸಂದೀಪಲ್ಲಿ ನುಗ್ಗಿಸ್ಕೊಂಡು ಹೆಂಗ್ ಓಡಿಸ್ತಾರ ಕೋಟಿ ಪುಣ್ಯ. ನಾವನ್ನ ಸ್ವಲ್ಪ ಹುರ್ಕೊಬಹುದು, ನೀವದು ಹೊರಿಕೊಳ್ಳೋಕ್ಕೂ ಇಲ್ಲ, ಹೆಂಗೂ ಇಲ್ಲ. ಅದ್ ಹೆಂಗ್ ಓಡಿಸ್ತಾರೋ ಗೊತ್ತಿಲ್ಲ. ಬಟ್ ನಿಜ ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ದುಡ್ದೆ ಅಂತ. 8 ಅವರ್ಸ್. ನಾನು ಏನಕ್ಕೆ 8 ಅವರ್ಸ್ ಎತ್ಕೊಂಡಿದ್ದೆ ಅಂದ್ರೆ, ಎಲ್ರು 8 ಅವರ್ ಮಾತ್ರ ದುಡಿಯೋದು. ನಾನು ಅದೇ ಕಾನ್ಸೆಪ್ಟ್ ಇಟ್ಕೊಂಡು 8 ಅವರ್ಸ್ ಅಲ್ಲಿ ಎಷ್ಟು ದುಡಿಬಹುದು ಅಂತ. ಸ್ವಂತ ಆಟೋ ಇದ್ರೆ ಒಂದ್ ದಿನ ಫುಲ್ ಓಡಿಸ್ಬೋದು, ಬಾಡಿಗೆ ಆಟೋ ಇದ್ರೆ ಒಂದ್ ದಿನ ಫುಲ್ ಓಡಿಸ್ಬೋದು. ಆದ್ರೆ ನಮ್ ಇಷ್ಟ. ಆದ್ರೆ ಮಿನಿಮಮ್ ಅಂದ್ರೂ ಎಲ್ಲರೂ 8 ಅವರ್ಸ್ ಅಷ್ಟೇ ಡ್ಯೂಟಿ ಮಾಡೋದು. ಈಗ 8 ಅವರ್ಸ್ಗೆ ನಾನು ಎಷ್ಟು ದುಡಿಯಕ್ ಆಗುತ್ತೆ ಅಂತ ಪಬ್ಲಿಕ್ ಪರ್ಸನ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ. ನೋಡಿ, ಭಾರತ್ ಪೇಲಿ 1593 ರೂಪಾಯಿ ದುಡ್ದಿದ್ದೀನಿ. ಅದ್ರಲ್ಲಿ ಒಂದ್ 200 ರೂಪಾಯಿ ಕಟ್ ಮಾಡಿ 100 ರೂಪಾಯಿ ಗ್ಯಾಸು ಮತ್ತೆ 100 ರೂಪಾಯಿ ಊಟಕ್ಕೆ ಹೇಳಕೋದ್ರೆ 150 ರೂಪಾಯಿ ಗ್ಯಾಸ್ ಆಗಿದೆ. ನಾನು 50 ರೂಪಾಯಿ ಇನ್ನೊಂದು 50 ರೂಪಾಯಿ ಕ್ಯಾಶ್ ಇದೆ, ಅದಕ್ಕೆ ಹೇಳ್ತಾ ಇದೀನಿ. ಇದ್ರಲ್ಲಿ ಹೋದ್ರೆ 1300 ರೂಪಾಯಿ 8 ಅವರ್ಗೆ 1300 ರೂಪಾಯಿ ದುಡಿಬಹುದು. ಅರ್ಥ ಆಯ್ತಾ? 1300 ರೂಪಾಯಿ ದುಡ್ದಿದ್ದೀನಿ. ಅದೇ ಇದನ್ನ ನಾನು ಫಸ್ಟ್ ವ್ಲಾಗ್ ಆಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್. ಓಂ ನಮಃ ಶಿವಾಯ.